ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇತ್ತಲ್ಲ, ಹಾಗಾಗಿ ಬೆಳಗ್ಗೆಯಿಂದಲೇ ಮನೆಯಲ್ಲಿ ಪೂಜೆ ತಯಾರಿ ಶುರುವಾಗಿತ್ತು. ಮೊದಲು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋ ಜಾಗವನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಆದಮೇಲೆ ಅಮ್ಮ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಗ್ಯಾಪಲ್ಲಿ ನಾವು ಹೂವು, ಪೂಜೆ ಸಾಮಾನು, ನೈವೇದ್ಯ ಎಲ್ಲವನ್ನು ಒಂದೊಂದಾಗಿ ತಯಾರು ಮಾಡೋಕ್ಕೆ ಶುರು ಮಾಡಿದ್ವಿ. ಅಮ್ಮ ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾರೆ. ವ್ರತ ಮಾಡ್ತಾ ಇರ್ತೀವಲ್ವ, ಸೊ ನಾವು ಫಸ್ಟ್ ಯಮುನಾ ಪೂಜೆ ಮಾಡಿ ಅದಾದಮೇಲೆ ನಾವು ವರಮಹಾಲಕ್ಷ್ಮಿ ಸೀರೆ ಉಡ್ಸೋದಾಗಿರ್ಬೋದು ಅಥವಾ ಡೆಕೋರೇಷನ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ರಂಗೋಲಿ ಹಾಕಿದ ತಕ್ಷಣ ಅಮ್ಮ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡಿದ್ರು. ಸೊ ವರಮಹಾಲಕ್ಷ್ಮಿ ನಾವು ಪ್ರಸಾದ ಬಂದ್ಬಿಟ್ಟು ಒಬ್ಬಟ್ಟು ಮಾಡ್ತೀವಿ. ಪ್ರಸಾದ ಆಗಿದ ತಕ್ಷಣ ಕಳಶಕ್ಕೆ ಯಂತ್ರ ಹಾಗೆ ಪಂಚಾಮೃತ ಎಲ್ಲ ರೆಡಿ ಆಗುತ್ತೆ. ನೀವು ಇಲ್ಲಿ 2 ಬಿಂದಿಗೆ ನೋಡಿದ ತಕ್ಷಣ ಅನ್ಕೋಬೋದು ಏನಕ್ಕಪ್ಪ 2 ಇದೆ ಅಂತ. ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಕಳಶ ಆಗಿರುತ್ತೆ, ಇನ್ನೊಂದು ಬಂದ್ಬಿಟ್ಟು ಗಂಗಮ್ಮ ಏನು ಪೂಜೆ ಮಾಡ್ತೀವಿ ಅದನ್ನು ಗಂಗಮ್ಮ ಪೂಜೆ ಮಾಡೋದಾಗಿರುತ್ತೆ. ಸೊ ಇದಾದಮೇಲೆ ದೀಪಾವಳಿ ಕಂಬಗಳು ಮತ್ತು ಬ್ಯಾಕ್ ಡ್ರಾಪು. ನಾವು ವರಮಹಾಲಕ್ಷ್ಮಿ ಕೊಂಡಿಸೋದು ಮಿಷಿನ್ ಮೇಲೆ. ಸೊ ಇದು ಮೇನ್, ಇದು ದೇವ್ರ ಕೊಂಡಿಸೋ ಟೇಬಲ್ ಆಗಿರುತ್ತೆ. ಪೂಜೆಗೆ ಅದು ಗಂಗಮ್ಮ ಪೂಜೆ ಅಲ್ಲ, ಯಮುನಾ ಪೂಜೆ ಆಗುತ್ತೆ. ಸೊ ಈಗ ನಾವು ಯಮುನಾ ಪೂಜೆ ಮಾಡೋದಕ್ಕೆ ಕಳಶ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಯೂಶಲಿ ಇದಕ್ಕೂ ಸಿಂಪಲ್ ಆಗಿ ಅಮ್ಮ ಸೀರೆ ಉಡಿಸ್ತಾರೆ. ರೆಡಿ ಮಾಡ್ತಾ ಇದ್ದಾರೆ. ಈಗ ಅಮ್ಮ ತುಳಸಿ ಕಟ್ಟೆ ಹತ್ರ ಕುತ್ಕೊಂಡು ಯಮುನಾ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಮನೆ ಒಳಗಡೆ ಕರ್ಕೊಂಡ್ಬರ್ತಾರೆ. ಹೇಗೆ ಮದುಮಗಳು ಹೊಸ ಮನೆಗೆ ಹೇಗೆ ಎಂಟ್ರಿ ಕೊಡ್ತಾರೆ ಅಲ್ವಾ, ಅಕ್ಕಿ ಮತ್ತು ಬೆಲ್ಲನ ಬಾಗಿಲಿಂದ ತಳ್ಳಿಬಿಟ್ಟು ಅದೇ ಥರ ನಾವು ಯಮುನಾ ಪೂಜೆ ತುಳಸಿ ಕಟ್ಟೆ ಹತ್ರ ನೋಡ್ಬಿಟ್ಟು ಕರ್ಕೊಂಡ್ಬರ್ತೀವಿ ಮನೆ ಒಳಗಡೆ. ಸೊ ಇಲ್ಲಿ ಫಸ್ಟ್ ನಾವು ಗಣಪತಿ ಪೂಜೆ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಫಸ್ಟ್ ಗಣಪತಿ ಪೂಜೆ ಮಾಡಿ ಅದಾದಮೇಲೆ ಯಮುನಾ ದೇವಿ ಪೂಜೆ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಆಗುತ್ತೆ. ಆರತಿ ಬೆಳಗ್ಬಿಟ್ಟು ಯಮುನಾ ದೇವಿನ ಕರ್ಕೊಂಡು ಮುಂಚೆ ಆರತಿನ ಬೆಳಗ್ಗೆ ಒಳಗಡೆ ನಾವು ಕರ್ಕೊಂಡು ಚಾಪೆ ಎಲ್ಲ ತಗೊಂಡ್ಬಿಡೋಣ, ಒಳಗಡೆ ಹಾಕ್ಕೊಂಡು ನಾವೀಗ ಒಳಗಡೆ ಕರ್ಕೊಂಡ್ಬಂದಿರ ಯಮುನಾ ದೇವಿನ ಯಾವಾಗಲೂ ವರಮಹಾಲಕ್ಷ್ಮಿಗೆ ಬಲಭಾಗದಲ್ಲೇ ಇರಿಸ್ತಾ ಇರಬೇಕು. ಇಲ್ಲಿ ಒಂದು ಮಣೆ ಹಾಕೊಂಡು ಮಣೆ ಮೇಲೆ ಕೆಳಗಡೆ ರಂಗೋಲಿ ನಾವು ಕರ್ಕೊಂಡಿರುವ ಯಂತ್ರನ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕೋಬೇಕು.
ಮಾಡಿದ ನಂತರ ಪುಟ್ಟ ಕೈಗಳಿಗೆ 12 ಎಳೆ ದಾರವನ್ನು ಕಟ್ಟಿಕೊಂಡಿದ್ದಾನೆ. ಬೆಳಗ್ಗೆ ವರಮಹಾಲಕ್ಷ್ಮಿಯ ಪೂಜೆನ ಮುಗಿಸಿದ್ದೀವಿ. ಇವಾಗ ಸಂಜೆ 5:15 ಆಗ್ತಾ ಇದೆ. ಸಂಜೆ 6 ಗಂಟೆಗೆ ಮತ್ತೆ ದೇವಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕಾಗಿ ಏನು ಮಾಡಿದ್ದೀವಿ ಅಂದರೆ ಪಾನಕ ಮತ್ತು ಹೆಸರುಬೇಳೆ, ದೇವಿಗೆ ನೈವೇದ್ಯಕ್ಕಾಗಿ ಹೆಸರುಬೇಳೆ ಮತ್ತು ಪಾನಕ ಮಾಡ್ಕೊಂಡಿದ್ದೀವಿ ಈಗ ಸಂಜೆ ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮ ಕೊಡುವಾಗ ಅವ್ರಿಗೂ ಕೂಡ ಪಾನಕ ಮತ್ತು ಹೆಸರುಬೇಳೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮಗೆ. ನೋಡಿದ್ರೆ ನಮ್ಮ ವರಮಹಾಲಕ್ಷ್ಮಿಯ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.